ನಿಮ್ ಹತ್ರ ಒಂದು ಸತ್ಯ ಹೇಳಬೇಕು. ಏನು? ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಆ ವಿಶೇಷಕ್ಕೆ ಮನುಷ್ಯತ್ವನೇ ಇಲ್ಲ. ಯಾಕಂದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲ ಶಿವಾನಿ ಅವರೇ, ಅವನೊಂದು ಹಾವು. ಶಿವಾನಿ ಅವರೇ. ಓ ಅಣ್ಣ ಬಂದ್ರಾ? ಶಿವಾನಿ ಅವರೇ, ನಿಮ್ಮಿಬ್ಬರ ಹತ್ರನ ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಅಂತ ಬಂದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ ಅಣ್ಣ. ನಾನು ಏನು ಹೇಳಕ್ ಬಂದೆ ಅಂದ್ರೆ, ಆ ವಿಶೇಷ್ ಅವನ್ ಮನುಷ್ಯನೇ ಅಲ್ಲ. ಗೊತ್ತು, ಅವರು ಮನುಷ್ಯ ಅಲ್ಲ, ದೇವ್ರು. ಆ ದೇವ್ರನ್ನ ನೀವಿಬ್ರು ನನಗೆ ಕೊಟ್ರಿ, ನನ್ನ ಭವಿಷ್ಯಕ್ಕೆ ಜೀವ ಕೊಟ್ರಿ. ಹಾಗಾಗಿ ನೀವಿಬ್ರು ಜೊತೆಗೆ ನನಗೆ ಆಶೀರ್ವಾದ ಮಾಡಬೇಕು. ಬನ್ನಿ ಅಣ್ಣ. ಬನ್ನಿ ಅಣ್ಣ. ಬನ್ನಿ. ನನಗೆ ನಿಮ್ಮಿಬ್ರು ಆಶೀರ್ವಾದನೂ ಬೇಕು. ಅಭಯ್ ಅವರೇ, ಯಾಕೆ ಹಾಗೆ ನಿಂತಿದ್ದೀರಾ? ಒಬ್ಬ ಅಣ್ಣನಾಗಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ. ಇಷ್ಟಾರ್ಥ ಸಿದ್ಧಿರಸ್ತು ಅಂದ್ರೆ ಇವಳು ಇಷ್ಟಪಟ್ಟಿರೋದು ಅವನನ್ನೇ. ಅವನು ಮನುಷ್ಯ ಅಲ್ಲ ಅಂತ ಗೊತ್ತಿದ್ರು ನಾನು ಹೇಗೆ ಇವಳಿಗೆ ಆಶೀರ್ವಾದ ಮಾಡ್ಲಿ? ಅಭಯ್ ಅವರೇ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ. ಇದೇನಿದು? ಆ ಕಡೆ ಈ ಕಡೆ ನೋಡ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಾ? ಮನಸ್ಫೂರ್ತಿಯಾಗಿ ಒಳ್ಳೇದಾಗ್ಲಿ ಅಂತ ಹರಸಿ. ಆಶೀರ್ವಾದ ಮಾಡುವಾಗ ಅದು ಆಗದೆ ಇರಲಿ ಅಂತ ಹೇಳೋ ಸ್ಥಿತಿ ನಂದು. ನಾನು ಮಾಡೋ ಆಶೀರ್ವಾದ ಫಲಿಸದೇ ಇರಲಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಶಿವಾನಿ ಅವರು ಬನ್ನಿ, ನಿಮ್ಮ ಜೊತೆ ಮಾತಾಡ್ಬೇಕು ಬನ್ನಿ. ಅಭಯ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಏನ್ ವಿಷಯ? ನಿಮ್ ಹತ್ರ ಒಂದು ಸತ್ಯ ಹೇಳಬೇಕು. ಏನು? ಈ ಮದುವೆ ನಡಿಬಾರ್ದು. ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಅಭಯ್ ಅವರೇ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಶ್ಚಿತಾರ್ಥ ಆಗಿ ಮುಂದಿನ ವಾರನೇ ಮದ್ವೆ ಅಂತ ಗೊತ್ತಾಗಿದೆ. ಅಲ್ಲ, ಅವರಿಬ್ರು ಮದ್ವೆ ಆಗ್ಬೇಕು ಅಂತ ನೀವೇ ಎಲ್ರಿಗೂ ಬಲವಂತ ಮಾಡಿ ಒಪ್ಸಿದ್ದೀರ. ಆ ಹುಡುಗಿ ನೋವು ಕಣ್ಣೀರು ಎಲ್ಲ ನೋಡಿದ್ಮೇಲೂ ಇಂಥ ಮಾತಾಡ್ತಾ ಇದ್ದೀರಲ್ಲ. ಮನುಷ್ಯತ್ವ ಇರೋರು ಯಾರು ಇಂಥ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ವಿಚಾರ ಹೇಳಕ್ ಬಂದಿದ್ದು, ಮನುಷ್ಯತ್ವದ ವಿಚಾರ. ಆ ವಿಶೇಷಕ್ಕೆ ಮನುಷ್ಯತ್ವನೇ ಇಲ್ಲ. ಯಾಕಂದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲ ಶಿವಾನಿ ಅವರೇ, ಅವನೊಂದು ಹಾವು. ಅಭಯ್ ಅವರೇ, ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನೇ ನನ್ನ ಕಣ್ಣಾರೆ ಅವನ ಹಾವಾಗಿ ಹೋಗೋದನ್ನ ನೋಡ್ದೆ. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಅವನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಡಲ್ಲಿ ಹೋದ. ನಾನು ಅವನ್ನ ಅಲ್ಲೇ ಬಿಟ್ಟು ಹೋದೆ. ಅವನ ಫೋನ್ನ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದನ್ನ ವಾಪಸ್ ಕೊಡೋದಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಅದ್ ಯಾವುದೋ ಬಂಡೆ ಮೇಲೆ ನಿಂತ್ಕೊಂಡು ಧ್ಯಾನ ಮಾಡ್ತಿದ್ದ. ನೋಡ್ತಾ ಹಾವಾಗ ಬದಲಾದ. ಈ ವಿಷಯ ನಾವು ಮೊದಲು ನಿಮಗೆ ಹೇಳಬೇಕು ಅಂತ ಓಡೋಡ್ ಬಂದೆ. ಅಂದ್ರೆ ವಿಶೇಷ್? ಹೌದು, ಅವನೊಂದು ಹಾವು. ಮಯೂರಿಗೆ ಅವನೇ ಸರಿಯಾದ ಗಂಡು ಅಂತ ನಿಮ್ಗೆ ಹೇಳಿ ಒಪ್ಸಿ
ತಪ್ಪು ಮಾಡ್ಬಿಟ್ಟೆ. ನೀವೇ ಸರಿ ಶಿವಾನಿ ಅವರೇ, ಯಾವುದೇ ಕಾರಣಕ್ಕೂ ಈ ಮದುವೆ ನಡಿಬಾರ್ದು. ಈ ಮದುವೆನ ನಿಲ್ಲಿಸ್ಬೇಕು. ಹೌದು, ಇಲ್ಲಾಂದ್ರೆ ಆ ಹುಡುಗಿ ಜೀವನ ಹಾಳಾಗತ್ತೆ. ಅವ್ರ ಜೀವನ ಹಾಳಾದ್ರೆ ನನ್ನ ಬದುಕು ಹಾಳು. ನನಗೆ ನನ್ನ ಪ್ರೀತಿ ಸಿಗದೆ ಹೋಗ್ಬಿಡುತ್ತೆ. ನನಗೆ ನನ್ನ ತ್ರಿಶೂಲ್ ಸಿಗದೇ ಇಲ್ಲ. ಅವ್ನು ನಾಗ ಆಗಿದ್ರೆ ನನಗೆ ತಿಳಿಬೇಕಾಗಿತ್ತಲ್ಲ, ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನೊಂದು ನಾಗ ಆಗಿ ಒಬ್ಬ ಮನುಷ್ಯ ಸ್ತ್ರೀ, ಅದರಲ್ಲೂ ಮಖ ನಕ್ಷತ್ರ ಅಮೃತ ಗಳಿಗೆಯಲ್ಲಿ ಹುಟ್ಟಿರೋಳನ್ನ ಮದುವೆ ಆಗ್ತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣನೇ ಇದೆ ಅಭಯ್ ಅವರೇ. ಅವ್ನು ಯಾರು, ಅವನ ಉದ್ದೇಶ ಏನು, ಯಾಕೆ ಈ ಮದುವೆ ಆಗಕ್ಕೆ ಹೊರಟಿದ್ದಾನೆ ಅಂತ ಮೊದಲು ತಿಳ್ಕೋಬೇಕು. ಕರ್ಸಿ ಅವನ. ಇವತ್ತು ಸಂಜೆ ಸಿಗ್ತೀನಿ ಅಂತ ಹೇಳಿದಾನೆ. ಅವ್ನು ನಿಜವಾಗ್ಲೂ ಹಾವೇ ಆಗಿದ್ರೆ, ಅವನ ಉದ್ದೇಶ ಕೆಟ್ಟದ್ದೇ ಆಗಿದ್ರೆ ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಅವನ ಸಂಹಾರ ನಡೆಯುತ್ತೆ. ಕೇಳಿದಾನ ಅವನು? ಶಿವಾನಿ ಅವರೇ, ಅವನು ಇಲ್ಲೇ ಅವನು ಹಾವಾಗಿ ಹೋಗಿದ್ದು. ಭಯವರೇ, ಈಗಲೇ ಕರ್ಸಿ ಅವನನ್ನ. ಅವನ ಫೋನು ನನ್ನ ಹತ್ರ ಇದೆ, ಅದನ್ನ ತಗೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ದ. ಅವನು ಇಲ್ಲಿಗೆ ಬರ್ತಾನೆ, ನಾವು ಕಾಯೋಣ. ಬರ್ಲಿ ಅವನು. ಅವನು ಬಂದ ತಕ್ಷಣ ಅವನು ನಾಗಲೋಕದವನ ಅಥವಾ ಭೂಲೋಕದವನ ಅಂತ ನಾನು ಪರೀಕ್ಷೆ ಮಾಡೇ ಬಿಡ್ತೇನೆ. ಖಂಡಿತ ಪರೀಕ್ಷೆ ಮಾಡಿ ಶಿವಾನಿ ಅವರೇ. ಯಾಕಂದ್ರೆ ನಾನು ಕಂಡಿದ್ದನ್ನ ನಿಮ್ಗೆ ಹೇಳಿದೆ. ನಿಮಗೂ ಒಂದು ಕ್ಲಾರಿಟಿ ಇರಬೇಕಲ್ವಾ? ಅವ್ನ ಪರಿಚಯದವನು ಆಗದೆ ಇದ್ದಿದ್ರೆ ಅವ್ನು ಹಾವಾಗಿರ್ಲಿ, ಇನ್ನೇನಾದರೂ ಆಗಿರಲಿ, ಅದಕ್ಕೆ ನಾನು ತಲೆ ಕೆಟ್ಕೋತಿರ್ಲಿಲ್ಲ. ಆದರೆ ಈಗ ನಾವೇ ಮುಂದೆ ನಿಂತು ಅವನ ಮಯೂರಿ ಮದುವೆ ಮಾಡಿಸ್ತಾ ಇದ್ದೀವಿ. ನಮ್ಮಿಂದಾಗೋ ದೊಡ್ಡ ತಪ್ಪನ್ನ ತಪ್ಪಿಸ್ಬೇಕು ಅಂದರೆ ಈ ಪರೀಕ್ಷೆ ನಡಿಲೇಬೇಕು. ಆದರೆ ಏನು? ಅವ್ನು ಹಾವಾಗದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಆದರೆ ಅವನ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ಲ. ಅವನು ಯಾಕೆ ಹಠ ಹಿಡಿದು ಮಯೂರಿನ ಮದುವೆ ಆಗಬೇಕು ಅಂತಿರೋದು? ಶಿವಾನಿ ಅವರೇ, ಅವನು ಬಂದರೆ ಅವನು ಹಾವು ಅನ್ನೋದನ್ನ ನೀವು ಕಂಡಿಡ್ತೀರಾ ಅಲ್ವಾ? ಹಾಂ, ನಮ್ಗೆ ಅನುಮಾನ ಬಂದಿದೆ ಅಂತ ಅವ್ನಿಗೇನಾದರೂ ಗೊತ್ತಾದರೆ ಅವನು ಅಲರ್ಟ್ ಆಗಿಬಿಡ್ತಾನೆ. ಅವನು ಅಲರ್ಟ್ ಆಗಿಬಿಟ್ರೆ ನಾವು ಹೇಗೆ ತಿಳಿಯೋದು? ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಅಂತಾನೆ ಒಂದಷ್ಟು ಪರೀಕ್ಷೆಗಳಿವೆ. ಪರೀಕ್ಷೆನಾ? ಏನು ಪರೀಕ್ಷೆ? ಓಂ ನಮಃ ಶಿವಾಯ. ಶಿವಾನಿ ಅವರೇ, ಇದೇನಿದು? ಇದು ಪುಣ್ಯಜಲ. ನಾಗಲೋಕದಲ್ಲಿರೋ ಸತ್ಯ ತರಂಗಿಣಿ ನದಿಯ ಪುಣ್ಯಜಲ. ಈ ಜಲದ ಒಂದು ಹನಿ ಯಾರನ್ನಾದ್ರೂ ಸೋಕಿದ್ರು ಅವ್ರ ಅಸಲಿ ರೂಪ ಬಯಲಾಗುತ್ತೆ. ಬೇಕಾದ್ರೆ ನೀವೇ ನೋಡಿ. ಅಷ್ಟೇ ಅಲ್ಲ ಅಭಯವರೇ, ದೇವಲೋಕದ ಸರ್ಪಗಳು, ಭೂಲೋಕದ ಸರ್ಪಗಳು, ಬೇರೆ ಎಲ್ಲ ಲೋಕದ ಸರ್ಪಗಳು ನಾಗಲೋಕದ ಇಚ್ಛಾಧಾರಿ ನಾಗಗಳಿಗೆ ಗೌರವ ಕೊಡುತ್ತೆ. ಓಂ ನಮಃ ಶಿವಾಯ. ಬೇಡ, ನಾಗಗಳು ಒಳ್ಳೆಯವ್ರಿಗೆ ತೊಂದರೆ ಕೊಡೋದಿಲ್ಲ.
ಶಿವಾನಿ ಅವರೇ, ಎಲ್ಲ ಹಾವುಗಳು ಬಂದ್ವು ಹೋದ್ವು, ವಿಶೇಷ ಎಲ್ಲಿ ಇನ್ನೂ ಬರಲೇ ಇಲ್ಲ. ಬರ್ತಾನೆ, ಬರಲೇಬೇಕು. ಇವೆರಡು ಪರೀಕ್ಷೆಗಳು ಸಾಕು, ಅವನು ನಾಗನ ಇಲ್ವಾ ಅಂತ ಗೊತ್ತಾಗುತ್ತೆ. ಅಣ್ಣ, ಥ್ಯಾಂಕ್ ಯು ಅಣ್ಣ, ನಿಶ್ಚಿತಾರ್ಥ ಮಾಡಿಸಿದ್ದಕ್ಕೆ. ಬಯಸಿದ ಪ್ರೀತಿ ಸಿಕ್ಕಿದಾಗ ಯಾರಿಗೆ ತಾನೇ ಸಂತೋಷ ಆಗಲ್ಲ? ವಯಸ್ಸು ಸಿಗ್ಬೇಕಂತ ತಾನೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಅಂದರೆ ನೀವು ಮತ್ತು ಶಿವಾನಿ ಅವರು ನನ್ನ ಬದುಕಿಗೆ ಬೆಳಕು ತಂದು ಕೊಟ್ಟವರು. ಈ ಮದುವೆಯಿಂದ ನನಗೆ ನನ್ನ ಪ್ರೀತಿ ಸಿಗೋ ಹಾಗೆ ಮಾಡಿದ್ರಿ. ಹೌದು, ನೀವಿಬ್ರೇನಿಲ್ಲಿ? ಏನಿಲ್ಲ, ಬಾರೋ ಹೇಳ್ತೀನಿ. ಏನೋ ನೀನು ಈ ಕಾಲದಲ್ಲಿ ಯಾರನ್ನಾದ್ರೂ ನೋಡು, ಫೋನ್ನ ಬಿಟ್ಟು ಒಂದು ನಿಮಿಷನೂ ಇರೋಲ್ಲ. ಅಂಥದ್ರಲ್ಲಿ ಕಾರಲ್ಲಿ ಫೋನ್ ಬಿಟ್ಬಿಟ್ಟು ಬಂದಿದ್ಯಾ, ಅದಕ್ಕೆ ಫೋನ್ ಕೊಡೋಣ ಅಂತ ಬಂದಿ. ತಗೋ. ನಮಸ್ತೆ ಗುರುಗಳೇ. ಏನ್ ನಂದೀಶ? ಸಂಭ್ರಮ ಗುರುಗಳೇ, ದಿಗ್ವಿಜಯನ ಮನೆಯಲ್ಲಿ ಮಹಾ ಸಂಭ್ರಮ. ವಾಸುದೇವ ಆಚಾರ್ಯರ ಮಗಳ ಮದುವೆ ಸಂಭ್ರಮ. ಆದ್ರೆ ನಿನ್ನ ಮುಖದಲ್ಲಿ ಸಂಭ್ರಮ ಕಾಣ್ತಾ ಇಲ್ವಲ್ಲ ನಂದೀಶ? ಮನೆಯವರೆಲ್ಲರ ಸಂತೋಷ ನಾಳೆ ನಮ್ಮ ಸಂಕಟಕ್ಕೆ ಕಾರಣ ಆಗುತ್ತೆ ಅಂತ ಬೇಜಾರಾಗ್ತಾ ಇದೆ ಗುರುಗಳೇ. ಯಾಕೆ ಆ ಶಂಕೆ ನಿನಗೆ? ಶುಭ ಕಾರ್ಯ ಆಗ್ತಾ ಇದೆ. ಶಿವಾನಿ ತುಂಬಾ ಕಷ್ಟಪಟ್ಟು ಗಂಡು ಹುಡುಕಿದ್ದಾಳೆ. ನಾಗಿಣಿ ಗಂಡು ಹುಡುಕುದ್ಲ? ವರ ಸಿಕ್ಕಿದೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ಧನಂಜಯ ಮಾತ್ರ ಆ ಹುಡುಗಿಗೆ ಮದುವೆ ಮಾಡಿಸ್ಬಾರ್ದು ಅಂತ ಹಠ ಹಿಡಿದು ಕೂತಿದ್ದಾನೆ. ಇದು ಯೋಚನೆ ಮಾಡಬೇಕಾದ ವಿಷಯ. ಅವನು ಧನಂಜಯ ಅಲ್ಲ, ದಿಗ್ವಿಜಯ. ಈ ಮದುವೆ ನಡೀಬಾರ್ದು ಅನ್ನೋದು ಒಂದು ಉದ್ದೇಶ ಆಗಿದ್ರೆ ಅದರ ಹಿಂದೆ ಇನ್ನೊಂದು ಉದ್ದೇಶ ಇದ್ದೇ ಇರುತ್ತೆ. ಯಾಕೆ ಗುರುಗಳೇ ನೀವೇನು ಮಾತಾಡ್ತಾನೆ ಇಲ್ಲ? ಯೋಚನೆ ಮಾಡ್ತಾ ಇದ್ದೆ, ಅವನು ಯಾಕೆ ಮದುವೆಗೆ ಒಪ್ತಿಲ್ಲ ಅಂತ. ನಾಗಿಣಿ ಮದುವೆ ಮಾಡಬೇಕು ಅಂತಿದ್ದಾಳೆ, ದಿಗ್ವಿಜಯ ಬೇಡ ಅಂತಿದ್ದಾನೆ. ಇದರಲ್ಲೇ ದೊಡ್ಡ ರಹಸ್ಯ ಅಡಗಿದೆ. ನಾಗಮಣಿ ರಹಸ್ಯ. ಅವರು ನಾಗಮಣಿ ಪಡೀಲಿ, ಕೊನೆಗೆ ಅದನ್ನ ನಾನು ಪಡ್ಕೊಂತೇನೆ. ಗುರುಗಳೇ, ನಿಮ್ಮ ಮೌನದ ಅರ್ಥ? ಮೃತ ಆತಂಕ ಬೇಡ ನಂದೀಶ. ಮದುವೆ ಅದರ ಪಾಡಿಗೆ ನಡೆಯಲಿ. ಅದರ ಉದ್ದೇಶವೇನೆಂದು ನಂತರ ತಿಳಿಯೋಣ. ಗುರುಗಳೇ, ನೀವು ಯಜಮಾನರು ಎಲ್ಲಿದ್ದಾರೆ ಅಂತ ಕಂಡುಹಿಡಿತೀರ ಅನ್ಕೊಂಡೆ. ಆದರೆ ನೀವು ಕಂಡುಹಿಡಿತಾ ಇಲ್ಲ. ಯಜಮಾನರು ಬಂದರೆ ನಮ್ಮ ಅರ್ಧ ಸಮಸ್ಯೆ ಮುಗಿಯುತ್ತೆ ಗುರುಗಳೇ. ಅರ್ಧ ಸಮಸ್ಯೆ ಅಲ್ಲ, ಪೂರ್ಣ ಸಮಸ್ಯೆ ಮುಗಿಯುತ್ತೆ. ಆದಷ್ಟು ಬೇಗ. ಅಂದ್ರೆ ಯಜಮಾನರು ಇರೋ ಜಾಗ ನಿಮ್ಗೆ ತಿಳಿತಾ? ಗೊತ್ತಾಗತ್ತೆ ನಂದೀಶ, ಗೊತ್ತಾಗತ್ತೆ. ಒಂದಂತೂ ನಿಜ, ದಿಗ್ವಿಜಯನಿಗೆ ಏನೂ ಆಗಿಲ್ಲ.
ಅವನು ಸುರಕ್ಷಿತವಾಗಿದ್ದಾನೆ. ಅವನಿಗೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ. ನೀನು ಅವನ ಬಗ್ಗೆ ಚಿಂತೆ ಮಾಡಬೇಡ, ನಾನು ಅವನ ನೋಡ್ಕೊಂತೀನಿ. ನೀನು ಧನಂಜಯನ ಚಲನವಲನಗಳ ಬಗ್ಗೆ ಗಮನ ಇಡು. ಮನೆಯಲ್ಲಿ ಏನಾದರೂ ಬದಲಾವಣೆಗಳಾದ್ರೆ ನನಗೆ ತಿಳಿಸು. ಸದ್ಯಕ್ಕೆ ನಿನ್ನ ಕೆಲಸ ಶಿವಾನಿ ಮತ್ತು ಧನಂಜಯ ಇವರ ಬಗ್ಗೆ ನನಗೆ ಸುದ್ದಿ ಮುಟ್ಟಿಸುವುದು. ಆದಷ್ಟು ಬೇಗ ನಿನಗೆ ಸಿಹಿ ಸುದ್ದಿ ಬಂದು ಮುಟ್ಟುತ್ತೆ. ಹೊರಡು. ಸರಿ ಗುರುಗಳೇ. ಏನಿದು? ನೀರಿನ ಹನಿ ನನ್ನ ಮೇಲೆ ಬಿತ್ತು. ಅದು ಮಳೆಗಾಲ ಅಲ್ಲ, ಎಲೆ ಮೇಲೆ ನೀರು ಕೂತಿರುತ್ತೆ, ಅದು ಬಿದ್ದಿರ್ಬೇಕಷ್ಟೆ. ಫೋನ್ ತಗೋ. ವಿಶೇಷ ಅವರೇ, ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಮಯೂರಿ ಕೂಡ ಇಲ್ಲಿಗೆ ಬರ್ತಾಳೆ. ಅವಳು ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗಲಿ ಅಂತ ಮೊದಲೇ ಹೇಳಲಿಲ್ಲ. ಹೌದಾ? ವಿಶೇಷ್, ಈಗ ನಿನ್ನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ಟೆಸ್ಟ್ ಮಾಡೋ ಸಮಯ. ಈಗ ಮಯೂರಿ ಬಂದಮೇಲೆ ನೀನೇ ಹೋಗಿ ಅವಳನ್ನ ಮುಟ್ಬೇಕು. ಆದರೆ ಇದರಲ್ಲೊಂದು ಟ್ವಿಸ್ಟ್ ಇದೆ. ನಿನ್ನ ಕಣ್ಣಿಗೆ ಈ ಬಟ್ಟೆ ಕಟ್ಟಿರ್ತೀನಿ. ಮಯೂರಿ ಬಂದ ತಕ್ಷಣ ನಾವು ನಿನಗೆ ಹೇಳ್ತೀವಿ, ಆಗ ನೀನು ಹೋಗಿ ಅವಳನ್ನ ಮುಟ್ಬೇಕು. ಆಯ್ತಾ? ತಿರ್ಗು. ಈಗ ಮಯೂರಿ ಬರ್ತಾಳೆ. ಅವಳು ಬಂದ ತಕ್ಷಣ ನಿನಗೆ ಸಿಗ್ನಲ್ ಕೊಡ್ತೀವಿ. ಆಯ್ತಾ? ಅಭಯ್ ಅವರೇ, ಈಗ ಗೊತ್ತಾಗುತ್ತೆ ಅವನು ನಾಗಲೋಕದವನ ಅಲ್ವಾ ಅಂತ. ಅವ್ನು ನಿಜವಾಗ್ಲೂ ಇಚ್ಛಾಧಾರಿ ನಾಗ ಆಗಿ ದುರುದ್ದೇಶ ಇಟ್ಕೊಂಡು ಭೂಲೋಕಕ್ಕೆ ಬಂದಿದ್ರೆ ನಾಗಗಳು ಅವನ ಮೇಲೆ ಆಕ್ರಮಣ ಮಾಡುತ್ತೆ. ಅಣ್ಣ, ಅಭಯಣ್ಣ, ಮಯೂರಿಯಲ್ಲಿ ಬಂದೇ ಇಲ್ಲ. ನಿಜವಾಗ್ಲೂ ಬರ್ತೀಯಾರೆ ತಾನೆ? ಏನಿದು ಶಬ್ದ? ಅಭಯಣ್ಣ, ಶಿವನಿ ಅವರೇ, ಅಭಯಣ್ಣ, ಹಾವು ಅಣ್ಣ, ಹಾವು!
ಖಂಡಿತ ಅವನು ನಾಗಲೋಕ್ತವನಲ್ಲ. ಅವನು ನಾಗಲೋಕ್ತವನಾಗಿದ್ದು ಸುಳ್ಳು ಹೇಳ್ಕೊಂಡು ಬಂದಿದ್ದಿದ್ರೆ ನಾಗಗಳು ಅವನ ಮೇಲೆ ಆಕ್ರಮಣ ಮಾಡಬೇಕಾಗಿತ್ತು. ಹಾಗೆ ನಾಗಗಳನ್ನ ನೋಡಿ ಅವನು ಹೀಗೆ ಹೆದರ್ಕೊಂಡು ಓಡ್ತಾ ಇರಲಿಲ್ಲ. ಶಿವಾನಿ ಅವರೇ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ನನ್ನ ನಂಬ್ತೀರಾ ತಾನೆ? ಖಂಡಿತ ನಂಬ್ತೀನಿ ಅಭಯ್ ಅವರೇ. ಅದಕ್ಕೆ ತಾನೆ ನಿಮ್ಮನ್ನ ನಂಬಿ ನಾನು ಇಲ್ಲಿವರೆಗೂ ಬಂದಿದ್ದು, ಈ ಪರೀಕ್ಷೆ ಎಲ್ಲ ನಡೆಸಿದ್ದು. ಅವನು ಇಚ್ಛಾಧಾರಿ ನಾಗಾಗಿದ್ರೆ ಗೊತ್ತಾಗಬೇಕಾಗಿತ್ತಲ್ವಾ? ಆದರೆ ಅವನು ಹಾವು ಅನ್ನೋದು ನನಗೆ ಗೊತ್ತಲ್ಲ ಶಿವಾನಿ ಅವರೇ. ನಾನು ಮಾಡಿದ ಪರೀಕ್ಷೆಗಳು ಸೋಲೋಕ್ಕೆ ಸಾಧ್ಯನೇ ಇಲ್ಲ ಅಭಯ್ ಅವರೇ. ಮತ್ತೆ ನಾನು ನನ್ನ ಕಣ್ಣಾರೆ ನೋಡಿದ್ದು ಇದು ಬರೀ ಅನುಮಾನದ ವಿಚಾರ ಅಲ್ಲ ಶಿವಾನಿ ಅವರೇ, ಒಂದು ಹುಡುಗಿ ಜೀವನದ ಪ್ರಶ್ನೆ. ದಯವಿಟ್ಟು ಏನಾದರೂ ಮಾಡಿ. ಆಯ್ತು, ಅವನನ್ನ ಮನೆಗೆ ಕರ್ಕೊಂಡು ಹೋಗೋಣ, ಅಲ್ಲೂ ಒಂದು ಪರೀಕ್ಷೆ ಮಾಡೋಣ. ಬನ್ನಿ. ನನಗೆ ಅವನು ನಾಗ ಅನ್ನೋದು ಚೆನ್ನಾಗಿ ಗೊತ್ತು. ಆದರೆ ನಿಮ್ಮಿಬ್ರಿಗೆ ಅವನು ನಾಗ ಅಂತ ತಿಳಿಬಾರ್ದು. ಅದಕ್ಕೆ ನಾನು ಮಂತ್ರ ಪ್ರಯೋಗ ಮಾಡಿ ಅವನ ಅಸಲಿ ರೂಪಕ್ಕೆ ಬರ್ದೇ ಇರೋ ಹಾಗೆ ಮಾಡಿದ್ದು.